ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 23 ದೇವಹೂತಿಯ ಪ್ರಲಾಪ. ಇದರಿಂದ ಇವತ್ತು 13ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 13. ಸರ್ವಕಾಮ ದುಘಂ ದಿವ್ಯಂ ಸರ್ವರತ್ನ ಸಮನ್ವಿತಂ ಸರ್ವರ್ದ್ಯುಪಚಯೋದರ್ಕಂ ಮಣಿಸ್ತಂಭೈರುಪಸ್ಕೃತಂ. ಅನುವಾದ: ಅದೊಂದು ಅದ್ಭುತ ರಚನೆ. ಎಲ್ಲ ಬಗೆಯ ರತ್ನಗಳಿಂದ ಅಲಂಕೃತವಾಗಿದ್ದ ಆ ಅರಮನೆಯು ಅಪೂರ್ವವಾದ ಶಿಲಾಸ್ತಂಭಗಳನ್ನು ಹೊಂದಿತ್ತು. ಬಯಸಿದವರಿಗೆ ಬಯಸಿದ್ದನ್ನು ಕೊಡುವ ಶಕ್ತಿ ಆ ಅರಮನೆಗೆ ಇತ್ತು. ಅದರಲ್ಲಿ ಎಲ್ಲ ಬಗೆಯ ಪೀಠೋಪಕರಣಗಳು ಕಾಲಕಾಲಕ್ಕೆ ವೃದ್ಧಿ ಹೊಂದುವ ಐಶ್ವರ್ಯವೂ ಇದ್ದಿತು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಮೈತ್ರೇಯ ಮುನಿಗಳು ಹೇಳ್ತಾರೆ, ಹೇ ವಿದುರ, ತನ್ನ ಪ್ರೀತಿಯ ಪತ್ನಿಯನ್ನ ಮೆಚ್ಚಿಸೋದಕ್ಕೋಸ್ಕರ ಕರ್ದಮ ಮುನಿಗಳು ಏನ್ ಮಾಡಿದ್ರು? ತನ್ನ ಯೋಗ ಶಕ್ತಿಯನ್ನ ಬಳಸಿ ತಕ್ಷಣನೇ ಆಕಾಶಗಾಮಿಯಾದಂತಹ, ಅಂದ್ರೆ ಆಕಾಶದಲ್ಲಿ ಹಾರಾಡುವಂತಹ, ತನ್ನ ಇಚ್ಛಾನುಸಾರವಾಗಿ ಚಲಿಸಬಲ್ಲಂತಹ ಒಂದು ಭವ್ಯ ಭವನವೊಂದನ್ನ ಸೃಷ್ಟಿ ಮಾಡಿದ್ರು. ನೋಡಿ, ಅವರಿಗೆ ಭವನಗಳನ್ನ ಅಥವಾ ಮನೆಗಳನ್ನ ಕಟ್ಟೋದಕ್ಕೆ ಹಣ ಕಾಸು ಇದರ ಅಗತ್ಯನೇ ಇರಲಿಲ್ಲ. ತಾವು ಪಡ್ಕೊಂಡಿರುವಂಥ ಸಿದ್ಧಿ, ಯೋಗ ಸಿದ್ಧಿಯ ಮೂಲಕನೇ ಅವರು ಅರಮನೆಯನ್ನ ಸೃಷ್ಟಿ ಮಾಡಬಹುದು ಅಂತ ಒಂದು ಕೆಪಾಸಿಟಿ ಅವರಲ್ಲಿತ್ತು. ಅದಕ್ಕೋಸ್ಕರನೇ ಅವರು ದುಡ್ಡು ಕಾಸು ಸಂಪಾದನೆ ಮಾಡೋದಕ್ಕೆ ತಮ್ಮ ಸಮಯವನ್ನು ಅವರು ಕಳೀತಾ ಇರಲಿಲ್ಲ. ಅವರು ಯೋಗಗಳನ್ನು ಸಿದ್ಧಿಪಡಿಸ್ಕೊಳ್ತಾ ಇದ್ರು. ಧ್ಯಾನ, ಸಾಧನೆ, ಅಭ್ಯಾಸ ಇದರ ಮೂಲಕ ಅವರು ಒಂದು ಶಕ್ತಿಯನ್ನು ಪಡ್ಕೊಳ್ತಾ ಇದ್ರು. ಅದರ ಮೂಲಕ ಅವ್ರು ಏನು ಬೇಕಾದರೂ ಕೂಡ ಪಡೆಯುವಂಥ ಒಂದು ಕೆಪಾಸಿಟಿ ಅವರಲ್ಲಿ ಇರ್ತಾ ಇತ್ತು. ಈ ವಿಷಯವನ್ನೆಲ್ಲ ನಾವು ಓದ ಭಾಗದಲ್ಲಿ ತಿಳ್ಕೊಂಡಿದ್ವಿ. ಈಗ ಆ ಅರಮನೆ ಹೇಗಿತ್ತು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಅರಮನೆ ಒಂದು ಅದ್ಭುತವಾದಂತಹ, ಆ ಮನೆ ಇದೆಯಲ್ಲ, ಅದು ಒಂದು ಅದ್ಭುತವಾದಂತಹ ರಚನೆ. ಎಲ್ಲ ರೀತಿಯ ರತ್ನಗಳಿಂದ ಅಲಂಕೃತವಾಗಿದ್ದಂತಹ ಆ ಅರಮನೆ ಏನೇನಿತ್ತು? ಅಪೂರ್ವವಾದಂತಹ ಶಿಲಾಸ್ತಂಭಗಳನ್ನು ಹೊಂದಿತ್ತು. ಅದರಲ್ಲಿರುವಂಥ ಸ್ತಂಭಗಳಿರುತ್ತಲ್ಲ, ಅದೆಲ್ಲವೂ ಕೂಡ ಶಿಲೆಗಳು. ನೋಡೋದಕ್ಕಷ್ಟು ಚೆನ್ನಾಗಿರುತ್ತೆ. ಮತ್ತೆ ಆ ಅರಮನೆ ಸಾಮಾನ್ಯವಾಗಿರುವಂಥದ್ದಲ್ಲ. ಯಾರು ಏನಾದರೂ ಇಷ್ಟಪಟ್ಟರೆ ಅದನ್ನು ಕೊಡುವಂಥ ಶಕ್ತಿ ಕೂಡ ಅದಕ್ಕೆ ಇತ್ತು. ಅದರಲ್ಲಿ ಏನೇನಿತ್ತು ಅಂದರೆ ಎಲ್ಲ ರೀತಿಯ ಒಂದು ಪೀಠೋಪಕರಣಗಳು, ಅಂದ್ರೆ ಏನು, ಸೋಫಾ ಸೆಟ್ಗಳು, ಟೇಬಲ್ಲು, ಕುರ್ಚಿ, ಮೇಜು, ಏನು ಬೇಕೋ ಅಂತ ಎಲ್ಲ ರೀತಿಯ ಪೀಠೋಪಕರಣಗಳೆಲ್ಲ ಇತ್ತು. ಆಮೇಲೆ ಕಾಲಕ್ಕೆ ವೃದ್ಧಿ ಆಗುವಂಥ ಐಶ್ವರ್ಯ ಕೂಡ ಇತ್ತು. ಈಗ ನಮ್ಮ ಮನೆಗಳಲ್ಲಿ ಏನಾಗುತ್ತೆ, ನಾವು ಅದಕ್ಕೆ ಸೇರಿಸಿದ್ರೆ ಮಾತ್ರ ಐಶ್ವರ್ಯ ವೃದ್ಧಿ ಆಗುತ್ತೆ, ಇಲ್ಲ ಅಂದರೆ ಅದು ಹಂಗೆ ಇರುತ್ತೆ, ಇಲ್ಲ ಕಡಿಮೆ ಆಗುತ್ತೆ ಖರ್ಚು ಮಾಡಿದ್ರೆ, ಅಲ್ವಾ? ಆದರೆ ಆ ಮನೆ ಎಂಥದ್ದು ಅಂತಂದರೆ, ಸಮಯಕ್ಕೆ ಅಲ್ಲಿದ್ದಂತಹ ಐಶ್ವರ್ಯ ಅದಾಗದೆ ವೃದ್ಧಿ ಆಗ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಈಗ ಈ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಕರ್ದಮ ಮುನಿಗಳು ಆಕಾಶದಲ್ಲಿ ನಿರ್ಮಿಸಿದ ಕೋಟೆ ಮನೆಯನ್ನು ವಾಯುದುರ್ಗ ಎಂದು ಕರೆಯಬಹುದಾಗಿತ್ತು. ಯೋಗದ ದಿವ್ಯ ಶಕ್ತಿಯಿಂದ ಕರ್ದಮ ಮುನಿಯು ದೊಡ್ಡ ದುರ್ಗವೊಂದನ್ನೇ ಗಾಳಿಯಲ್ಲಿ ನಿರ್ಮಿಸಿದನು. ನಮ್ಮ ದುರ್ಬಲವಾದ ಊಹಾಶಕ್ತಿಗೆ ವಾಯುದುರ್ಗವು ಅಸಂಭವ ಎನಿಸಬಹುದು. ಆದರೆ ವಿಷಯವನ್ನು ಸೂಕ್ಷ್ಮವಾಗಿ ಪರಾಮರ್ಶಿಸಿದಾಗ ಅದು ಅಸಂಭವವಲ್ಲ ಎಂಬುದು ನಮಗೆ ಅರ್ಥವಾದೀತು. ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಕರ್ದಮ ಮುನಿಗಳು ಆಕಾಶದಲ್ಲಿ ನಿರ್ಮಾಣ ಮಾಡಿದ್ರಲ್ಲ ಕೋಟೆ, ಅದನ್ನ ವಾಯುದುರ್ಗ ಅಂತ ಕರಿಬಹುದಾಗಿತ್ತು. ಅಂದ್ರೆ ಅವರಲ್ಲಿ ಎಷ್ಟು ಶಕ್ತಿ ಇತ್ತು ಅಂತಂದ್ರೆ, ಆ ದಿವ್ಯವಾದಂತಹ ಯೋಗ ಶಕ್ತಿಯಿಂದ ದೊಡ್ಡದಾದಂತಹ ಒಂದು ದುರ್ಗವನ್ನ ಗಾಳಿಯಲ್ಲಿ ನಿರ್ಮಾಣ ಮಾಡಿದ್ರು. ಈಗ ನಾವು ಏನಾದ್ರೂ ಆ ರೀತಿ ಇಮ್ಯಾಜಿನೇಷನ್ ಮಾಡ್ಕೋಬೇಕು ಅಂದ್ರೆ ನಮ್ಗೇನ್ ಅನ್ಸುತ್ತೆ ಹೇಳಿ? ಇದೆಲ್ಲ ಕಟ್ಟುಕತೆ, ಇದನ್ನ ಹೆಂಗಪ್ಪ ಆಗೋಗ್ಬಿಡತ್ತಿದು, ಗಾಳಿನಲ್ಲಿ ಹೋಗ್ಬಿಟ್ಟು ಅರಮನೆ ಅಂತೆ, ಅದು ಹೇಗೆ ಸಾಧ್ಯ ಅಂತೆಲ್ಲ ಅನ್ಕೊಳ್ತೀವಿ. ಯಾಕೆ? ನಮ್ಮ ಊಹಾಶಕ್ತಿ ದುರ್ಬಲವಾಗಿರೋದ್ರಿಂದ ಅಷ್ಟ್ರ ಮಟ್ಟಿಗೆ ನಮಗೆ ಯೋಚನೆ ಮಾಡುವಂಥ ಶಕ್ತಿ ಇಲ್ಲ. ಅದಕ್ಕೆ ನಮ್ಗೆ ಏನಾಗುತ್ತೆ, ವಾಯುದುರ್ಗ ಅನ್ನೋದು ಅಸಂಭವ ಅಂತ ಅನ್ನಿಸ್ಬಹುದು. ಆದರೆ ವಿಷಯವನ್ನ ಸೂಕ್ಷ್ಮವಾಗಿ ನಾವು ಪರಾಮರ್ಶನೆ ಮಾಡಿದಾಗ ಅದು ಅಸಂಭವ ಅಲ್ಲ, ಏನು ಬೇಕಾದರೂ ಸಾಧ್ಯ ಇದೆ ಅನ್ನೋದು ನಮಗೆ ಅರ್ಥವಾಗುತ್ತೆ. ದೇವೋತ್ತಮ ಪರಮಪುರುಷನು ಕೋಟ್ಯಾಂತರ ದುರ್ಗಗಳನ್ನು ಒಳಗೊಂಡ ಅಸಂಖ್ಯ ಗ್ರಹಗಳನ್ನು ಅಂತರಾಳದಲ್ಲಿ ನಿರ್ಮಿಸಿರುವುದು ಸಾಧ್ಯವಿರುವಾಗ, ಕರ್ದಮ ಮುನಿಯಂತಹ ಪರಿಪೂರ್ಣ ಯೋಗಿಯು ವಾಯುಮಂಡಲದಲ್ಲಿ ಒಂದು ದುರ್ಗವನ್ನು ಸುಲಭವಾಗಿ ನಿರ್ಮಿಸಬಲ್ಲ. ಆ ದುರ್ಗವನ್ನು ಸರ್ವಕಾಮದುಘಂ, ಅಂದರೆ ಒಬ್ಬನು ಇಚ್ಛಿಸಿದ್ದೆಲ್ಲ ನೀಡುವಂತಹ ದುರ್ಗ ಎಂದು ವಿವರಿಸಲಾಗಿದೆ. ನೋಡಿ,
ಇಲ್ಲಿ ಗುರುಗಳು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ನಮ್ಮ ಊಹಾಶಕ್ತಿ ದುರ್ಬಲವಾಗಿರೋದ್ರಿಂದ ನಾವು ಅದು ಆಗಿದೆಯಾ ಅಂತ ನಮಗೆ ಡೌಟ್ ಬರುತ್ತೆ, ಅದು ಅಸಂಭವ ಅಂತ ಅನ್ನಿಸ್ಬೋದು. ಈಗ ನೋಡಿ, ಭಗವಂತನೇ ಕೋಟ್ಯಾಂತರ ದುರ್ಗಗಳನ್ನು ಒಳಗೊಂಡಿರುವಂತಹ ಬೇಕಾದಷ್ಟು ಗ್ರಹಗಳನ್ನು ಅದು ತನ್ನ ಪಾಡಿಗೆ ತನ್ನ ಪಥದಲ್ಲಿ ಚಲಿಸುವ ಹಾಗೆ ಅವನು ನಿರ್ಮಾಣ ಮಾಡಿದ್ದಾನೆ. ಅದೇ ಸಾಧ್ಯವಾಗಿರಬೇಕಾದ್ರೆ ಕರ್ದಮ ಮುನಿಗಳಂತಹ ಒಬ್ಬ ಪರಿಪೂರ್ಣವಾದಂತಹ ಯೋಗಿ ಏನಕ್ಕೆ ವಾಯುಮಂಡಲದಲ್ಲಿ ಒಂದು ಸಣ್ಣ ದುರ್ಗವನ್ನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಇಲ್ಲ? ಇದು ಆಗೋದೇ ಇಲ್ಲ ಅಂತಲ್ಲ, ನಮಗದು ಗೊತ್ತಿಲ್ಲ, ನಮಗದು ಅರ್ಥ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಷ್ಟೇ ಹೊರತು ಇದು ಅಸಾಧ್ಯ ಅಲ್ಲ. ಯಾಕಂದ್ರೆ ಭಗವಂತ ಏನೆಲ್ಲ ನಿರ್ಮಾಣ ಮಾಡಿದ್ದಾನೆ, ಗ್ರಹಗಳನ್ನ ಗಾಳಿಯಲ್ಲಿ ತೇಲಿ ಬಿಟ್ಟಿದ್ದಾನೆ ಅಲ್ವಾ, ಅದು ತನ್ನ ಒಂದು ಪಥದಲ್ಲೇ ಚಲಿಸ್ತಾ ಅದು ಗಾಳಿಯಲ್ಲೇ ಇದೆ. ಹಾಗಿದ್ದ ಮೇಲೆ ಆ ರೀತಿ ಒಂದು ದೊಡ್ಡ ಸಾಧನೆಯನ್ನ ಮಾಡಿರುವಂತಹ ಒಬ್ಬ ಯೋಗಿ ಒಂದು ಸಣ್ಣ ಮನೆಯನ್ನ ಗಾಳಿಯಲ್ಲಿ ನಿರ್ಮಾಣ ಮಾಡೋದಕ್ಕೆ ನಿಲ್ಲಿಸೋದಕ್ಕಾಗೋದಿಲ್ಲ ಅಂತ ನಾವು ಹೇಳಕ್ಕಾಗಲ್ಲ. ಆದರೆ ನಾವು ಯಾವತ್ತೂ ಅಷ್ಟ್ರ ಮಟ್ಟಿಗೆ ಯೋಚನೆ ಮಾಡಿಲ್ವಲ್ಲ, ಅದಕ್ಕೋಸ್ಕರ ನಮಗೇನು ಅನ್ಸುತ್ತೆ, ಇದೆಲ್ಲ ಅಸಾಧ್ಯ ಅಂತ ಅನ್ಸುತ್ತೆ. ಮತ್ತೆ ಆ ದುರ್ಗ ಹೇಗಿತ್ತು ಅಂತಂದ್ರೆ, ಸರ್ವಕಾಮದುಘಂ ಅಂತಂದ್ರೆ ಒಬ್ಬ ಮನುಷ್ಯ ಏನು ಇಷ್ಟಪಡ್ತಾನೋ ಅದನ್ನೆಲ್ಲ ಕೊಡುವಂಥದ್ದು. ನೋಡಿ, ಇದನ್ನು ಕೂಡ ನಾವು ನಂಬೋದಕ್ಕಾಗೋದಿಲ್ಲ. ಒಂದು ಮನೆ ಏನಾದರೂ ಕೊಡೋದಕ್ಕೆ ಸಾಧ್ಯನಾ ಅಂತ ನಮಗನ್ಸುತ್ತೆ ಅಲ್ವಾ. ನಾವು ಯೋಚನೆ ಮಾಡೋ ರೀತಿನೇ ಬೇರೆ, ಆದರೆ ಅದಕ್ಕಷ್ಟು ಪವರ್ ಇತ್ತು. ಆಮೇಲೆ ಮುಂದುವರೆದು ಇಲ್ಲಿ ಹೇಳ್ತಾರೆ, ಅದೊಂದು ರತ್ನಮಯವಾದ ದುರ್ಗ, ಅದರ ಕಂಬಗಳನ್ನು ಕೂಡ ಮುತ್ತುಗಳಿಂದ ಮತ್ತೆ ಬೆಲೆ ಬಾಳುವ ಕಲ್ಲುಗಳಿಂದ ನಿರ್ಮಿಸಲಾಗಿತ್ತು. ಈ ಬೆಲೆಯುಳ್ಳ ರತ್ನಾದಿಗಳು ಕ್ಷೀಣಿಸುವಂತಹವುಗಳಾಗಿರಲಿಲ್ಲ, ದಿನ ಕಳೆದಂತೆ ಹೆಚ್ಚು ಸಂಪದ್ಭರಿತವಾಗುವಂತಹದ್ದು ಮತ್ತು ಎಲ್ಲ ಕಾಲಕ್ಕೂ ಉಳಿಯುವಂಥದ್ದೂ ಆಗಿದ್ದವು. ನೋಡಿದ್ರ, ಈಗ ಮನೆಯನ್ನ ನಿರ್ಮಾಣ ಮಾಡಿದಾರಲ್ಲ, ಅದು ಹೇಗಿತ್ತು ಅಂತಂದ್ರೆ ರತ್ನಮಯವಾಗಿರುವಂಥದ್ದು. ಸಿಮೆಂಟು, ಇಟ್ಟಿಗೆ, ಮಣ್ಣು ಇದರಿಂದ ಅಲ್ಲ, ರತ್ನಗಳಿಂದ ಅದನ್ನ ತಯಾರು ಮಾಡಿರುವಂಥದ್ದು. ಅದರ ಕಂಬಗಳಿದೆಯಲ್ಲ, ಅದೆಲ್ಲ ಮುತ್ತುಗಳಿಂದ ಮತ್ತೆ ಬೆಲೆ ಬಾಳುವಂತಹ ಕಲ್ಲುಗಳಿಂದ ನಿರ್ಮಾಣ ಮಾಡಿದ್ರು. ಆ ಬೆಲೆ ಇರುವಂತಹ ರತ್ನಾದಿಗಳೆಲ್ಲವೂ ಕೂಡ ಕ್ಷೀಣಿಸುವಂಥದ್ದಲ್ಲ, ಅಂದ್ರೆ ಅದು ಕಡಿಮೆ ಆಗುವಂಥದ್ದಲ್ಲ, ಅದು ದಿನ ದಿನ ಕಳೆದ ಹಾಗೆ ಅದು ಹೆಚ್ಚು ಸಂಪದ್ಭರಿತವಾಗಿರುವಂಥದ್ದು ಮತ್ತೆ ಶಾಶ್ವತವಾಗಿ ಉಳಿಯುವಂಥದ್ದು ಅಂತ, ತುಂಬಾ ಕಾಲದ ತನಕ ಅದು ಇರುವಂಥದ್ದು. ಇವತ್ತು ಕಟ್ಟಿದ ತಕ್ಷಣ ಇನ್ನೊಂದಷ್ಟು ದಿನಕ್ಕೆ ಅದು ಮಂಕಾಗಿ ಅಥವಾ ಇನ್ನೂ ಅದರ ಒಂದು ಬೆಲೆಯನ್ನು ಕಡಿಮೆ ಮಾಡಿಕೊಳ್ಳುವಂಥದ್ದಲ್ಲ, ಅದು ದಿನೇ ದಿನೇ ಅದು ಇನ್ನೂ ಹೆಚ್ಚಾಗುವಂಥದ್ದು, ಸಂಪದ್ಭರಿತವಾಗಿರುವಂಥದ್ದು ಮತ್ತೆ ಕಾಲಕ್ಕೆ ಉಳಿಯುವಂಥದ್ದಾಗಿತ್ತು. ನಾವು ಕೆಲವು ಬಾರಿ ಭೂಮಿಯ ಮೇಲೆ ಕೂಡ ಅಂತಹ ದುರ್ಗಗಳು ನಿರ್ಮಿತವಾದ ಬಗ್ಗೆ ಕೇಳುತ್ತೇವೆ. ಶ್ರೀಕೃಷ್ಣನು ತನ್ನ 16,108 ಪತ್ನಿಯರಿಗಾಗಿ ಅಂತಹ ರತ್ನಖಚಿತ ಭವನಗಳನ್ನು ನಿರ್ಮಿಸಿದ್ದನು. ಆ ಭವನಗಳು ರತ್ನಗಳಿಂದ ಕೂಡಿದ್ದುದರಿಂದ ಅಲ್ಲಿ ರಾತ್ರಿ ದೀಪಗಳನ್ನು ಹಚ್ಚುವ ಅಗತ್ಯವೇ ಇರಲಿಲ್ಲ. ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಈಗ ಇಲ್ಲಿ ಗಾಳಿಯಲ್ಲಿ ಹಾರಾಡುವಂತಹ ಭವನದ ಬಗ್ಗೆ ಹೇಳ್ತಾ ಇದ್ದಾರಲ್ಲ, ಅಂದ್ರೆ ರತ್ನದಿಂದ ಮುತ್ತುಗಳಿಂದ ಮಾಡಿರುವಂತಹ ಒಂದು ರತ್ನ ಅಂತನ್ಬಿಟ್ಟು ಇದು ಗಾಳಿಯಲ್ಲಿ ಇರುವಂಥದ್ದು. ಆದರೆ ಕೆಲವೊಂದ್ಸರಿ ಭೂಮಿ ಮೇಲೆ ಕೂಡ ಅಂತ ದುರ್ಗಗಳು ನಿರ್ಮಾಣ ಆಗಿದ್ವು ಅನ್ನೋದ್ರ ಬಗ್ಗೆ ನಾವು ಕೇಳಿದೀವಿ ಅಂತನ್ಬಿಟ್ಟು ಗುರುಗಳು ಹೇಳ್ತಾ ಇದ್ದಾರೆ. ಎಲ್ಲಿ ಕೇಳಿದೀವಿ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ. ಶ್ರೀಕೃಷ್ಣ ತನ್ನ 16,108 ಜನ ಪತ್ನಿಯರು ಇರ್ತಾರಲ್ಲ, ಒಬ್ಬ ರಾಕ್ಷಸನಿಂದ ಅಷ್ಟೂ ಜನರನ್ನು ಕೂಡ ಸೇವ್ ಮಾಡಿರ್ತಾನೆ. ಅದಕ್ಕೋಸ್ಕರ ಅವರೆಲ್ಲ ನೀನೇ ನಮ್ಮನ್ನ ಮದ್ವೆ ಆಗ್ಬೇಕು ಅಂತಂದಾಗ ಅವರನ್ನೆಲ್ಲ ಅವನು ಮದ್ವೆ ಆಗ್ತಾನೆ. ಅದಕ್ಕೆ ಅವನಿಗೆ 1,108 ಪತ್ನಿಯರು ಅಂತ ಹೇಳ್ತಾರೆ. ಅವ್ರಿಗೆಲ್ಲರಿಗೂ ಕೂಡ ಅವನು ಒಂದೊಂದು ರತ್ನದ ಭವನಗಳನ್ನ ನಿರ್ಮಾಣ ಮಾಡಿದ್ದ. ಆ ಭವನಗಳು ಕೂಡ ರತ್ನಗಳಿಂದ ಕೂಡಿದ್ದು. ಅಲ್ಲಿ ರಾತ್ರಿ ದೀಪಗಳನ್ನ ಹಚ್ಚುವ ಅಗತ್ಯನೇ ಇರ್ಲಿಲ್ಲ, ಯಾಕಂದ್ರೆ ಆ ಮುತ್ತು ರತ್ನಗಳಿಂದಾನೇ ಬೆಳಕು ಬರ್ತಾ ಇತ್ತು ಅಂತ ಅಂದ್ಬಿಟ್ಟು ಅಷ್ಟೊಂದು ರತ್ನಗಳಿಂದ ಕೂಡಿರ್ತಾ ಇತ್ತು ಅಂತ ಹೇಳ್ತಾರೆ. ಅಂದ್ರೆ ಇದರ ಬಗ್ಗೆ ಆಕಾಶದಲ್ಲಿ ರತ್ನಗಳಿಂದ ಕೂಡಿರುವಂತ ಭವನ ಅಷ್ಟೇ ಅಲ್ಲ, ಭೂಮಿ ಮೇಲಿರೋದ್ರ ಬಗ್ಗೆನೂ ಕೂಡ ನಾವು ಶ್ರೀಕೃಷ್ಣನ ಲೀಲೆಗಳಲ್ಲಿ ಅದನ್ನ ಕೇಳಬಹುದು ಅಂತಂದ್ಬಿಟ್ಟು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಸೊ ಈಗ ಯಾವ ರೀತಿಯ ಮನೆಯನ್ನ ನಿರ್ಮಾಣ ಮಾಡಿದ್ರು ಕರದಮ ಮುನಿಗಳು ಅಂತ ತಿಳ್ಕೊಂಡ್ವಲ್ವಾ, ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.